ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಏನಪ್ಪ ಅಂತಂದರೆ ಎಲ್ಲರಿಗೂ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಈ ಒಂದು ರಾಜ್ಯ ಸರ್ಕಾರ ನಿಮಗೆ ಲ್ಯಾಪ್ಟಾಪ್ ಕೊಡಲು ಒಂದು ಯೋಜನೆಯನ್ನು ತರುತ್ತಿದೆ. ಸೊ ಏನಂದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಶಿಕ್ಷಣ ಮತ್ತು ತಂತ್ರಜ್ಞಾನ ಒಂದನ್ನೊಂದು ಬೇರ್ಪಡೆಯಾಗುವಂತೆ ಸೇರಿಕೊಂಡಿದೆ. ಅಂದರೆ ಯಾವುದೇ ಒಂದು ಎಜುಕೇಷನ್ ಮಾಡಬೇಕಂದ್ರೂ ನಮಗೆ ಈಗ ಮೊಬೈಲ್ ಇರಬೇಕು, ಲ್ಯಾಪ್ಟಾಪ್ಸ್ ಇರಬೇಕು. ಸೊ ಪ್ರತಿಯೊಂದು ಡಿಜಿಟಲ್ ಯುಗ ಆಗಿಬಿಟ್ಟಿದೆ. ಸೊ ನೋಟ್ಸು ಏನೇ ಎಕ್ಸಾಮ್ ಪ್ರಿಪೇರ್ ಆಗಬೇಕಂದ್ರೂ ಕೂಡ ನಮಗೆ ಈಗ ಡಿಜಿಟಲ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಏನಿದೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಯೋಜನೆಯ ಉದ್ದೇಶ ಇದು ಆಗಿರ್ತದೆ. ಸೊ ಏನಂದರೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಶಿಕ್ಷಣದ ಅವಕಾಶ ಮಾಡಿಕೊಡ್ತಾರೆ. ಮತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಡಿಜಿಟಲ್ ಅಂತರ ಕಡಿಮೆ ಮಾಡ್ತಾ ಹೋಗ್ತಾರೆ. ಮತ್ತು ವಿದ್ಯಾರ್ಥಿಗಳ ತಾಂತ್ರಿಕ ಕೌಶಲ್ಯವನ್ನು ಹೆಚ್ಚಿಸ್ತಾ ಹೋಗ್ತಾರೆ. ಮತ್ತು ಉನ್ನತ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸ್ತದೆ. ಸೊ ಇದಿಷ್ಟು ಕೂಡ ಇವ್ರದ್ದು ಒಂದು ಉದ್ದೇಶ ಆಗಿರುತ್ತೆ. ಸೊ ಇಲ್ಲಿ ಒಂದು ಉಚಿತ ಲ್ಯಾಪ್ಟಾಪ್ ಯೋಜನೆ ಯಾರು ಜಾರಿಗೆ ತರುತ್ತಾರೆ ಅಂತ ನೋಡ್ತಾ ಹೋದರೆ ಈ ಒಂದು ರಾಜ್ಯ ಸರ್ಕಾರಗಳು. ಸೊ ಅದರಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ಆಗಿದೆ, ಸಾಮಾಜಿಕ ಕಲ್ಯಾಣ ಇಲಾಖೆ ಕೂಡ ಆಗಿದೆ, ಅದರಲ್ಲಿ ಅಲ್ಪಸಂಖ್ಯಾತರ ಇಲಾಖೆಗಳು ಕೂಡ ಇವೆಲ್ಲ ಡಿಸ್ಕಷನ್ ಮಾಡ್ತಾ ಹೋಗ್ತಾಯಿದ್ದಾರೆ. ಸೊ ಖಾಸಗಿ ಕಂಪ್ನಿಗಳು CSR ಯೋಜನೆಗಳನ್ನು ಲಿಂಕ್ ಮಾಡ್ತಾಯಿದ್ದಾರೆ. ಅಂದರೆ ಏನೆಲ್ಲ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಪ್ರತಿಯೊಂದು ಕಂಪ್ನಿಗೆ ಇರುತ್ತೆ. ಸೊ ಅವರು ಈ ಒಂದು ರೀತಿಯಾದ ಸಹಾಯವನ್ನು ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆ ತರ್ತಿದ್ದಾರೆ. ಸೊ ಲ್ಯಾಪ್ಟಾಪ್ ಯಾವ ರೀತಿಯಲ್ಲಿ ಸಿಗುತ್ತದೆ ಅಂತ ನೋಡ್ತಾ ಹೋಗೋದಾದರೆ ನೇರವಾಗಿ ಲ್ಯಾಪ್ಟಾಪ್ ವಿತರಣೆ. ಈ ವಿಧಾನದಲ್ಲಿ ಸರ್ಕಾರವೇ ಲ್ಯಾಪ್ಟಾಪ್ ಖರೀದಿಸಿ ಅರ್ಹ ವಿದ್ಯಾರ್ಥಿಗಳೇ ನೇರವಾಗಿ ವಿತರಿಸ್ತಾರೆ. ಅಂದರೆ ಗೌರ್ಮೆಂಟ್ ಅವರೇ ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಲ್ಯಾಪ್ಟಾಪನ್ನು ಖರೀದಿಸಿ ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಕಾಲೇಜು ಅಥವಾ ಶಾಲೆಯಲ್ಲಿ ವಿತರಣೆ ಮಾಡ್ಬೋದು, ಅಥವಾ ಸರ್ಕಾರ ಆಯ್ಕೆ ಮಾಡಿದ ಕಂಪನಿಯ ಲ್ಯಾಪ್ಟಾಪ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಲೆನೋವೋ ಆಗಿರ್ಬೋದು, ಇನ್ನು ಆಲ್ಮೋಸ್ಟ್ ಎಷ್ಟೊಂದು ಲ್ಯಾಪ್ಟಾಪ್ ಥರ ಇದೆ. ಸೊ ಅವೆಲ್ಲವೂ ಕೂಡ ನಿಮಗೆ ಒಂದು ವಿತರಣೆ ಮಾಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಪೂರ್ವ ನಿರ್ಧರಿತ ತಾಂತ್ರಿಕ ವಿಶೇಷತೆಗಳು ಅಂದರೆ ರ್ಯಾಮು, ಸ್ಟೋರೇಜು, ಕೆಪಾಸಿಟಿ ಎಲ್ಲ ಅವರು ಡಿಸೈಡ್ ಮಾಡ್ತಾರೆ. ನೆಕ್ಸ್ಟು ಹಣದ ರೂಪದಲ್ಲಿ ಸಹಾಯ ಮಾಡ್ತಾ ಹೋಗ್ತಾರೆ. ಅಂದರೆ ಕೆಲವು ಯೋಜನೆಗಳಲ್ಲಿ ಲ್ಯಾಪ್ಟಾಪ್ ಖರೀದಿಗೆ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಹೋಗ್ತಾರೆ. ಸೊ ಯಾರಿಗೆಲ್ಲ ಲ್ಯಾಪ್ಟಾಪ್ ಕೊಡೋಕ್ಕಾಗಲ್ಲ ಅವ್ರಿಗೆ DBT ಮುಖಾಂತರ ಏನಿದೆ ಅದ್ರ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳಿಗೆ. ಲ್ಯಾಪ್ಟಾಪ್ಗೆ ಎಷ್ಟು ಹಣ ಸಿಗ್ತಾ ಹೋಗ್ತದೆ ಅಂತ ಬಂದರೆ 25,000 ರಿಂದ 30,000 ಸಾಮಾನ್ಯ ಉಚಿತ ಲ್ಯಾಪ್ಟಾಪ್ ಸಹಾಯ ಮಾಡ್ತಾ ಹೋಗ್ತಾರೆ. ಕೆಲ ರಾಜ್ಯಗಳಲ್ಲಿ 35,000 ಗಂಟ ಹಣವನ್ನು ಕೊಟ್ಟಿದ್ದಾರೆ. ಸೊ ಖಾಸಗಿ ವಿದ್ಯಾರ್ಥಿ ವೇತನಗಳಲ್ಲಿ ಮೊತ್ತ ಹೆಚ್ಚು ಅಥವಾ ಕಡಿಮೆ ಇರಬಹುದು. ಸೊ ಲ್ಯಾಪ್ಟಾಪ್ ಯೋಜನೆಯ ಅರ್ಹತೆ ಏನೇನು ಇರಬೇಕು ಅಂತಂದರೆ ಫ್ರೆಂಡ್ಸ್, ವಿದ್ಯಾರ್ಥಿ ಭಾರತೀಯ ನಾಗರಿಕನಾಗಿರಬೇಕು, ಮತ್ತು 10ನೇ ಕ್ಲಾಸ್ ಅಥವಾ 12ನೇ ಕ್ಲಾಸ್ ಉತ್ತೀರ್ಣ ಆಗಿರಬೇಕು. ನೆಕ್ಸ್ಟು ಸರ್ಕಾರಿ ಅಥವಾ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಿರ್ಬೇಕು ಅವನು. ಕುಟುಂಬ ವಾರ್ಷಿಕ ಆದಾಯ ಮಿತಿಯೊಳಗಿರಬೇಕು. SC ST ಅಥವಾ OBC ಅಲ್ಪಸಂಖ್ಯಾತ ವರ್ಗಗಳಿಗೆ ಅವನು ಆದ್ಯತೆಯನ್ನು ನೀಡ್ತಾ ಹೋಗ್ತಿದ್ದಾರೆ. ಸೊ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅಂತ ಬಂದರೆ ಕಾಲೇಜಿ ವಿದ್ಯಾರ್ಥಿಗಳು, ಡಿಪ್ಲೊಮಾ ಅಥವಾ ITI ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್, ಮೆಡಿಕಲ್ ವಿದ್ಯಾರ್ಥಿಗಳು, ಮೊದಲ ಪೀಳಿಗೆ ಕಲಿಕಾರ್ಥಿಗಳು ಅಂತಂದರೆ ಅವರು ಏನು ಸ್ವಂತ ಬಿಸ್ನೆಸ್ ಮಾಡೋದು ಅದ್ರ ಬಗ್ಗೆ ಏನು ಕೋರ್ಸ್ ತಗೋತಿದ್ದಾರೆ ಕಾಲೇಜಲ್ಲಿ ಅದ್ರ ಮೇಲೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು. ಸೊ ಅರ್ಜಿ ಸಲ್ಲಿಸುವ ವಿಧಾನ ನೋಡ್ತಾ ಹೋದರೆ ರಾಜ್ಯ ಸರ್ಕಾರದ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡಬೇಕಾಗುತ್ತೆ. ನೆಕ್ಸ್ಟು ಹೊಸ ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ, ಮತ್ತು ಅರ್ಜಿ ಫಾರ್ಮ್ ಭರ್ತಿ ಮಾಡಬೇಕಾಗುತ್ತೆ. ಅಗತ್ಯ ದಾಖಲೆ ಅಪ್ಲೋಡ್ ಮಾಡಿ ಅದರಲ್ಲಿ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಸಂಖ್ಯೆಯನ್ನು ಪಡ್ಕೊಳ್ಳಿ. ಅಗತ್ಯ ಜಾಗಗಳು ಏನೇನು ಬರುತ್ತೆ ಅಂತ: ಆಧಾರ್ ಕಾರ್ಡ್, ವಿದ್ಯಾರ್ಥಿ ಗುರುತಿನ ಚೀಟಿ, ಆದಾಯ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಬ್ಯಾಂಕ್ ಪಾಸ್ಬುಕ್, ಇತ್ತೀಚಿನ ಪಾಸ್ಪೋರ್ಟ್ ಒಂದು ಫೋಟೋ ಬೇಕಾಗುತ್ತೆ. ಸೊ ಆಯ್ಕೆ ಪ್ರಕ್ರಿಯೆ ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ಆಯ್ಕೆ ಪ್ರಕ್ರಿಯೆ ಅನ್ನೋದಿರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡ್ತಾರೆ ನಾನು: ಅರ್ಹತಾ ಪರಿಶೀಲನೆ, ದಾಖಲೆಗಳ ತಪಾಸಣೆ, ಮೆರಿಟ್ ಮತ್ತು ಆದಾಯ ಆಧಾರಿತ ಆಯ್ಕೆ, ಅಂತಿಮ ಪಟ್ಟಿ ಪ್ರಕಟಣೆ. ಸೊ ಇವೆಲ್ಲ ನೋಡಿಕೊಂಡವರು ಆಯ್ಕೆ ಮಾಡ್ತಾ ಹೋಗ್ತಾರೆ. ಉಚಿತ ಲ್ಯಾಪ್ಟಾಪ್ ಯೋಜನೆಯ ಲಾಭಗಳು ಏನೇನು ಸಿಗ್ತವೆ ಅಂದರೆ ಡಿಜಿಟಲ್ ಶಿಕ್ಷಣಕ್ಕೆ ಸುಲಭ ಪ್ರವೇಶ ಮಾಡ್ಬೋದು, ಆನ್ಲೈನ್ ತರಗತಿಗಳಿಗೆ ಸಹಾಯ ಆಗ್ತದೆ, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದಾರೆ ಅವರು ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಉದ್ಯೋಗ ಅವಕಾಶಗಳನ್ನು ಕೂಡ ಒದಗಿಸ್ಕೊಡುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಪ್ರಮುಖ ಸಲಹೆಗಳು ಏನೇನು ಹೇಳ್ತಾರೆ ಅಂದರೆ ನಕಲಿ ವೆಬ್ಸೈಟ್ಗಳಿಗೆ ಮೋಸ ಹೋಗಬಾರ್ದು. ಸೊ ಗೌರ್ಮೆಂಟಿಂದ ಬಂದಿರುವಂಥದ್ದು ಏನು ಹೇಳಿದ್ದಾರೆ ಅಂದರೆ ನಕಲಿ ವೆಬ್ಸೈಟ್ಗಳಿಗೆ ಮೋಸ ಹೋಗಬೇಡಿ, ಯಾಕೆಂದರೆ ಅವ್ರು ಹ್ಯಾಕ್ ಮಾಡೋದು, ಫ್ರಾಡ್ ಮಾಡೋದು ಅವೆಲ್ಲ ಮಾಡ್ತಾ ಹೋಗ್ತಾರೆ. ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಸೂಚನೆಯನ್ನು ಓದಿ, ಅಲ್ಲಿ ಏನೇನು ಕಂಡೀಷನ್ ಹೇಳಿದ್ದಾರೆ ಅವೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟು ದಾಖಲೆಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿ. ಸೊ ಅವ್ರು ಏನೇನು ಕೇಳಿದರೆ ಅವೆಲ್ಲವೂ ಕೂಡ ನೀವು ನೀಟಾಗಿ ಅಪ್ಲೋಡ್ ಮಾಡೋದು. ಅರ್ಜಿ ಸ್ಥಿತಿಯನ್ನು ನಿಯಮಿತವಾಗಿ ಪರಿಶೀಲಿಸಿ, ಅಂದರೆ ಸ್ಟೇಟಸ್ ಅಂತ ಏನಿರುತ್ತೆ ಚೆಕ್ ಮಾಡ್ತಾಯಿರಿ. ಉಚಿತ ಲ್ಯಾಪ್ಟಾಪ್ ವಿತರಣೆ ಯೋಜನೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನ ದೊಡ್ಡ ಬದಲಾವಣೆಯನ್ನು ತರಬಲ್ಲ ಮಹತ್ವದ
ಯೋಜನೆ ಆಗಿರ್ತಕ್ಕಂಥದ್ದು. ಈ ಒಂದು ಲ್ಯಾಪ್ಟಾಪ್ ಅಥವಾ ಹಣದ ಸಹಾಯದ ಮೂಲಕ ಸರ್ಕಾರ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಶಿಕ್ಷಣ ಬಾಗಿಲು ತೆರೆದಿದೆ. ನೀವು ಕೂಡ ಅರ್ಹರಾಗಿದ್ದರೆ ಈ ಯೋಜನೆಯ ಒಂದು ಲಾಭ ಪಡೆದುಕೊಂಡು ನಿಮ್ಮ ಶಿಕ್ಷಣ ಮತ್ತು ಭವಿಷ್ಯವನ್ನು ಬಲಪಡಿಸ್ಕೊಳ್ತಾ ಹೋಗ್ಬೋದು. ಸೊ ನೋಡಿ ಫ್ರೆಂಡ್ಸ್, ಇದಿಷ್ಟು ಗೌರ್ಮೆಂಟಿಂದ ಬಂದಿರತಕ್ಕಂಥ ಒಂದು ಹೊಸ ನೋಟಿಸ್ ಆಗಿರ್ಬೋದು. ಸೊ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಆಗಿದ್ದೀರಾ ಕರೆಕ್ಟಾಗಿ, ನಿಮಗೆ ಏನೇನು ಟೆಸ್ಟ್ ಮಾಡ್ತೀರಾ, ಹೊಂದಿರತಕ್ಕಂಥ ಟೆಸ್ಟ್ಗಳು ಏನೇನು ಮಾಡ್ತೀರಾ ಅವೆಲ್ಲವೂ ನೀವು ಕ್ಲಿಯರ್ ಮಾಡಿದ್ರೆ ನಿಮಗೆ ಲ್ಯಾಪ್ಟಾಪ್ ಖಂಡಿತವಾಗಿಯೂ ಸಿಗುತ್ತದೆ. ಸೊ ಇನ್ನು ಮುಂಬರುವ ಯಾವುದೇ ಸರ್ಕಾರದ ಯೋಜನೆಗಳು ಅಥವಾ ಏನಾದರೂ ಬೆನಿಫಿಟ್ ಬಗ್ಗೆ ನಾವು ಯೂಟ್ಯೂಬಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.